ಮತ್ತು ಗಾಯಾಳುಗಳಿಗೂ ಸಹ ಸರಿಯಾದ ರೀತಿ ಸರ್ಕಾರದ ನೆರವಿನ ನಿರೀಕ್ಷೆಯನ್ನು ಎಲ್ಲರೂ ಮಾಡ್ತಾ ಇದ್ದಾರೆ. ಈಗ ನಿಮ್ಮ ಸರ್ಕಾರದಲ್ಲಿ ಇವತ್ತು ಕೂಡ ಓರ್ವ ವಿದ್ಯಾರ್ಥಿ ಶಿಫ್ಟ್ ಆಗ್ತಿದ್ದಾರೆ ಇಲ್ಲಿ. ಈಗ ಅವತ್ತು ಕೇಂದ್ರ ಸರ್ಕಾರದ ಮುಖ್ಯಮಂತ್ರಿಗಳು 5 ಲಕ್ಷ ಪರಿಹಾರ ಮತ್ತು ಸಂಪೂರ್ಣ ವೆಚ್ಚವನ್ನು ನಾವು ಕೊಡ್ತೀವಿ ಅಂತ ಪ್ರೈವೇಟ್ ಹಾಸ್ಪಿಟಲ್ ಆಗಿರ್ಬೋದು ಗವರ್ಮೆಂಟ್ ಹಾಸ್ಪಿಟಲ್ ನಾವು ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಪರಿಷ್ಕರಣೆ ಮಾಡಿ ಅಂತ ಮೊನ್ನೆ ಮುಖ್ಯಮಂತ್ರಿ ಬಂದಾಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಲ್ಲ ಮನವಿ ಮಾಡಿದ್ರು, ನಮಗೂ ಸಹ ಮನವಿ ಮಾಡಿದ್ದಾರೆ. ಮೊನ್ನೆ ಆ ಮೃತರ ಕುಟುಂಬಕ್ಕೆ ನಾವು ಪರಿಹಾರ ಚೆಕ್ ಕೊಡಕ್ಕೆ ಹೋದಾಗ ಸ್ವಲ್ಪ ಸಾಕಾಗಲ್ಲ ಅಂತ ಅವ್ರ ಸಂಬಂಧಿಕರೆಲ್ಲ ಮನವಿ ಮಾಡಿದ್ದಾರೆ. ಅದನ್ನ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದು ಆ ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೊಂಡ್ತಾರೆ ನಾವು ಸರ್, ಈಗ ಯಾವುದೇ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಅವ್ರು ಚಿಕಿತ್ಸೆ ತಗೊಂಡ್ರು ಅದರದ್ದು ಕೂಡ ಸರ್ಕಾರ ಸರ್, ಪ್ರೈವೇಟ್ ಆಗಿರ್ಬೋದು ಗೌರ್ಮೆಂಟ್ ಆಗಿರ್ಬೋದು ಎಲ್ಲ ಸರ್ಕಾರ ನಾವು ಅದಾಗಲೇ ಎಲ್ಲೆಲ್ಲಿ ಮಂಗಳದಲ್ಲಿ ಅಡ್ಮಿಟ್ ಆಗಿರೋರು ಹಾಸ್ಪಿಟಲ್ ಹತ್ರ ನಾವು ಮಾತಾಡಿದ್ವಿ. ಯಾವುದೇ ರೀತಿ ಯಾರು ಬಿಲ್ ಕಟ್ಟೋದಿಲ್ಲ, ಏನು ಚಿಕಿತ್ಸೆ ಕೊಡಬೇಕು ತುರ್ತಾಗಿ ಕೊಡ್ತಾ ಇದ್ದಾರೆ. ಅವ್ನು ಆಪರೇಷನ್ ಆಗಿರೋದು ಆಪರೇಷನ್ ಎಲ್ಲ ಆಗಿದೆ. 6 ವರ್ಷ ಬಂದಾಗ ಪಕ್ಷದ ವತಿಯಿಂದ ಮಾಡ್ತೀವಿ ಅಂತ ಹೇಳಿ ಅದೇ ರೀತಿ ಕಾಂಗ್ರೆಸ್ ವತಿಯಿಂದ ಈಗ ನಾವು ಏನು ಮಾತಾಡ್ಕೊಂಡಿದ್ದೀವಿ ನಮ್ಮ ಜಿಲ್ಲೆಯಿಂದ. ಈಗ ನಾನು ವೈಯಕ್ತಿಕವಾಗಿ ಪ್ರತಿಯೊಬ್ಬ ಪೇಷಂಟ್ಸ್ಗೆ ಡಿಸೀಸ್ ಪರ್ಸನ್ ವೈಯಕ್ತಿಕವಾಗಿ ನಾವು 1 ಲಕ್ಷ ನಾನು ಕೊಟ್ಟು ಸಹ 1 ಲಕ್ಷ ಪ್ರತಿ ಸಂಸದಾಗಿ. ಆಮೇಲೆ ಗಾಯಾಳುಗಳು ನೂತನ ಕುಟುಂಬಕ್ಕೆ 1 ಲಕ್ಷ ಕೊಡೋದು. ಮತ್ತು ಗಾಯಾಳುಗಳು ಏನಾಗಿದ್ದಾರೆ ಅವ್ರಿಗೆ 25,000 ಸಿಗಾರಿಟಿ ಏನಿದೆ ಎಲ್ಲ ಗಾಯಾಳುಗಳಿಗೂ 25,000 ಜೊತೆಗೆ ಪ್ರತಿ ಯಾರು ತೀರ್ಕೊಂಡಿದ್ದಾರೆ ಅವ್ರಿಗೆ 1 ಲಕ್ಷ ತೀರ್ಮಾನ ಮಾಡ್ತೀವಿ. ಅದನ್ನು ನಾಳೆ ನಾಡದಲ್ಲೇ ಶೆಡ್ಯೂಲ್ ಮಾಡಿಕೊಂಡು ನಾನೇ ವೈಯಕ್ತಿಕವಾಗಿ ಈಗ ಹಂಸ ಆಯಿತು ಸರ್. ನಾನು ಒಂದು ರೌಂಡ್ ಎಲ್ಲ ಹೋಗಿದ್ದೀನಿ. ನಾವು 2 ಹೋಗಿ 3 ಬಳ್ಳಾರಿ ಇಲ್ಲೇ ಇದ್ದರಿಂದ ಅಲ್ಲಿಗೆ ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅಲ್ಲ, ಹಾಸನ ಜಿಲ್ಲಾ ಕಾಂಗ್ರೆಸ್ ಘಟಕದ ವತಿಯಿಂದಲ್ಲ, ಇಲ್ಲ ನಿಮ್ಮ ಪಕ್ಷದ ಟೋಟಲ್ ಅಲ್ಲ, ಪಕ್ಷನೂ ಸೇರಿ ನಾನು ವೈಯಕ್ತಿಕವಾಗಿ ಸೇರಿ. ಅಂದ್ರೆ ವೈಯಕ್ತಿಕ ನೀವು ಅಂದ್ರೆ ಪಕ್ಷ ನಾನು ಪಕ್ಷನೇ ಅಲ್ಲ, ನಾನು ಕಾಂಗ್ರೆಸ್. ಮೃತಪಟ್ಟ ಕುಟುಂಬದವರಿಗೆ ಗಾಯಾಳುಗಳಿಗೆ 25,000, ಮೃತಪಟ್ಟವರಿಗೆ 1 ಲಕ್ಷ. ಈಗ ಹಂಸ ಪಕ್ಷ ಮತ್ತೆ ಸರ್, ಈಗ ಹಂಸ ಹಾಕ್ಸಿ ಎಲ್ಲ ಮಾಡಿದ್ರು. ಬಟ್ ಅಲ್ಲಿ ವೈಡ್ನಿಂಗ್ ಇರ್ಬೋದು, ಬೇರೆ ಥರದ್ದು ಈಗ ತಾತ್ಕಾಲಿಕವಾಗಿ ಹಂಸ ಹಾಕಿ ಮತ್ತೆ ಒಂದಷ್ಟು ಕ್ಲಿಂಕರ್ಸ್ ಹಾಕಿ ಮತ್ತೆ ಒಂದು ಬೋರ್ಡ್ ಎಲ್ಲ ಹಾಕಿ ಆರ್ಡರ್ ಮಾಡೋಕ್ಕೆಲ್ಲ ಹೇಳಿದ್ದೀವಿ. ಹಂಸ ಎಲ್ಲ ನಾನು ಸಹ ನೆನೆ ಹೋಗಿದ್ದೆ ಹಂಸ ಟೈಮಲ್ಲಿ. ಅಲ್ಲಿ ಸ್ಥಳೀಯರು ಇನ್ನೊಂದು 2 ಗ್ರಾಮದ ಹತ್ರ ಹಂಸಬೇಕು ಅಂತ ಹೇಳಿದ್ದಾರೆ. ಅದನ್ನು DC ಅವ್ರ ಹತ್ರ ನಾವು ಮಾತಾಡಿಕೊಂಡು ಅದನ್ನು ಕ್ರಮ ತಗೊಳ್ತಾ ಕೆಲಸ ಮಾಡ್ತೀವಿ. ಸರ್, ಈಗ ಇದು ಮಸ್ಕಿ ದುರಂತ ಆದಮೇಲೆ ಎಚ್ಚೆತ್ಕೊಂಡು ಓಕೆ, ಹಾಸನ ಜಿಲ್ಲೆಯಲ್ಲಿ ಈ ಥರ ಅಪಾಯ ಸ್ಥಿತಿಯಲ್ಲಿ ಇರ್ತಂತ ರಾಷ್ಟ್ರೀಯ ಹೆದ್ದಾರಿ ರಸ್ತೆಗಳಿರ್ಬೋದು, ಅದಕ್ಕೆ ಜಿಲ್ಲಾ ಮಟ್ಟದಲ್ಲಿ ಯಾವ್ದಾದ್ರು ಒಂದು ಸಭೆ ಮಾಡ್ತೀರಾ ಅಥವಾ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ಜೊತೆ ಡೈರೆಕ್ಷನ್ NH ಸಭೆ ತೊಗೊಬೇಕಂತ ಹೇಳಿದ್ದೀನಿ. ಅದು NHAI ಮತ್ತು NH 2 ಸಭೆ ತೊಗೊಂಡು ಎಲ್ಲೆಲ್ಲಿ ಈ ಥರ ಎಂಡೇಂಜರ್ಡ್ ಇದೆ ಅಕ್ಕಪಕ್ಕ ಸಮಸ್ಯೆ ಇದೆ ಅದನ್ನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡೋ ಮುಖಾಂತರ ಲ್ಯಾಂಡ್ ಅಕ್ವಿಸಿಷನ್ ಮಾಡಿ ಎಷ್ಟೆಷ್ಟು ನೀರು ನಮ್ಮ ಸೇಫ್ಟಿ ನೋಡಿಕೊಂಡು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿರೋದು ಕೆಲಸ ಮಾಡ್ತೀವಿ. ಸರ್, ಇದ್ರ ಜೊತೆಗೆ ಸಕಲೇಶ್ಪುರ NH 75 ಇರ್ಬೋದು, ಅವರು ತಮ್ಮ ಹತ್ರ ಎಲ್ಲ ಮನವಿ ಮಾಡ್ಕೊಂಡು ನಾವು ಇಷ್ಟೊತ್ತಿಗೆ ಸೇಫ್ಟಿ ಇದನ್ನು ಮಾಡಿಕೊಡ್ತೀವಿ, ಸ್ವಲ್ಪ ಟೈಮ್ ಕೊಡಿ ಮಾಡ್ತಾ ಹೇಳಿ ಅಲ್ಲಿ ಅಗತ್ಯ ಅನುದಾನವನ್ನು ನಾವು ಮನವಿ ಮಾಡಿಕೊಂಡು ತಕ್ಕಾಗೆ ಸಚಿವರು ಸಹ ಸಂಬಂಧಪಟ್ಟ ನಮ್ಮ ಕೇಂದ್ರ ಭೂ ಸಾರಿಗೆ ಸಚಿವರು ಸಹ ನಮಗೆ ಮನವಿ ಸಲ್ಲಿಸಿ ಅನುದಾನಗಳೆಲ್ಲ ಕಳೆದು ಏನು